ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಲವ್ ಸೀಸನ್ ಅನ್ನುವಂತಹ ಸಿನಿಮಾ ಇನ್ನೇನು ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಈ ಸಿನಿಮಾದ ನಾಯಕಿ ಆಗಿರುವಂತಹ ದಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಮಾಡೆಲಿಂಗಲ್ಲಿ ಕೂಡ ತಮ್ಮ ಹೆಸರನ್ನು ಚಾಲ್ತಿಯಲ್ಲಿ ಹೊಂದಿಸ್ಕೊಂಡಿರುವಂಥವ್ರು, ಹಾಗೆ ರಂಗಭೂಮಿ ಕಲಾವಿದೆ ಕೂಡ ಹೌದು. ಒಂದಷ್ಟು ಶಾರ್ಟ್ ಸಿನಿಮಾಗಳನ್ನ ಮಾಡಿ ಈಗ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇರುವಂತಹ ದಿಯಾ ಅವರು ಇವತ್ತು ನಮ್ಮ PNS ವಿಸ್ತಾರ ನ್ಯೂಸಲ್ಲಿ ಭಾಗಿಯಾಗ್ತಾರೆ. ಅವ್ರನ್ನೇ ಮಾತಾಡ್ಸೋಕ್ನೆ. ಮ್ಯಾಮ್ ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ನಾನು ಕೂಡ ಚೆನ್ನಾಗಿದ್ದೀನಿ. ಇಷ್ಟು ವರ್ಷಗಳ ಕಾಲ ಮಾಡೆಲಿಂಗ್ ಆಯಿತು, ರಂಗಭೂಮಿ ಕಲಾವಿದೆಯಾಗಿ ಮಿಂಚಿದ್ರಿ. ಈಗ ಬೆಳ್ಳಿ ಪರದೆ ಮೇಲೆ ಮೊದಲ ಹೆಜ್ಜೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ, ಜೊತೆಯಲ್ಲಿ ಎಕ್ಸೈಟಿಂಗ್ ತುಂಬ ಇದೆ, ಜೊತೆಲಿ ನರ್ವಸ್ನೆಸ್ ತುಂಬ ಇದೆ. ಜನ ಹೇಗೆ ತಗೊಳ್ತಾರೆ, ಹೇಗೆ ಪ್ರೆಸೆಂಟೇಷನ್ ಮಾಡ್ತಿದ್ದೀವಿ ಅಂದರೆ ಸಾಕಷ್ಟು ಪ್ಲ್ಯಾನ್ಸು ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಿದ್ದೀವಿ. ಬಟ್ ಎಂಡ್ ಆಫ್ ದಿ ಡೇ ಜನಗಳ ಮೇಲೇ ಅದು ನಿರ್ಧಾರ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೊಂದು ಸ್ವಲ್ಪ ನರ್ವಸ್ ಇದೆ, ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ. ಲವ್ ಸೀಸನ್ ಸಿನಿಮಾ ಅಂತ ಬಂದಾಗ ಒಂದಷ್ಟು ಈ ಹಿಂದೆ ಎಲ್ಲ ಮಾಡಿದ್ದು ಶಾರ್ಟ್ ಫಿಲಮ್ಗಳಲ್ಲಿ ವಿಭಿನ್ನತೆ ಕಾಣಿಸ್ಕೊಂಡಿದ್ದೀರಾ, ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ. ಲವ್ ಸೀಸನ್ಗೆ ಪ್ರಾಮುಖ್ಯತವಾಗಿ ಹೀಗೆ ಬೇಕು ಅಂದಾಗ ಎಷ್ಟು ವಿಭಿನ್ನವಾಗಿದೆ ಈ ಹಿಂದೆ ಮಾಡಿದ್ದಕ್ಕೆಲ್ಲ? ಇಲ್ಲ, ಮುಂಚೆ ಮಾಡಿದ್ದು ಸ್ವಲ್ಪ ಅಂದರೆ ನಾನು ಅಂದರೆ ಒಂದಷ್ಟು ಏನು ಪ್ರಿಪ್ರೇಷನ್ಸ್ ಇಲ್ಲದೆ ಜಸ್ಟ್ ಒಂದು ಪ್ರಯೋಗ ಅಂತಲೇ ಹೇಳ್ಬೋದು. ಅದೆಲ್ಲ ಇದಕ್ಕೆ ಪ್ರಿಪ್ರೇಷನ್ ಅನ್ನೋ ಹಾಗೆ ಅಷ್ಟು ಹೆಚ್ಚಾಗಿ ಏನೂ ಮಾಡ್ಕೊಂಡಿಲ್ಲ. ಬಿಕಾಸ್ ಇದೊಂದು ನಾರ್ಮಲ್, ಈಗ ಹೊರಗಡೆ ನೀವೆಲ್ಲ ಹೇಗಿರ್ತೀರಿ ಅಂಥದ್ದೇ ಒಂದು ಪಾತ್ರ. ಮೇರಿ ಅನ್ನೋ ಒಂದು ಮಿಡಲ್ ಕ್ಲಾಸ್ ಹುಡುಗಿ, ಅವರ ಜೀವನದಲ್ಲಿ ಏಳು ಬೀಳುಗಳು ಹೇಗಿರುತ್ತೆ, ಏನೇನಾಗುತ್ತೆ ಅನ್ನೋದೇ ಬಿಟ್ಟರೆ ಇದು ಒಂದು ಸ್ವಲ್ಪ ಕಲಿತು ಮಾಡಿದ್ದೀನಿ. ಇದಕ್ಕೂ ಮುಂಚೆ ಶಾರ್ಟ್ ಫಿಲ್ಮ್ಸೆಲ್ಲ ಏನಿದೆ ಒಂದು ಸ್ವಲ್ಪ ಎಕ್ಸ್ಪರಿಮೆಂಟ್, ನನಗೆ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಪಾತ್ರ ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ, ಹೇಗಿದೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರ ಮೇರಿ ಅಂತ, ಕ್ರಿಶ್ಚಿಯನ್ ರೋಲು, ತುಂಬ ಮೃದುವಾದ ಸ್ವಭಾವ, ಎಲ್ಲ ಪಾಸಿಟಿವ್, ತುಂಬ ಸದಾ ಒಳ್ಳೆಯದನ್ನೇ ಯೋಚನೆ ಮಾಡೋದು ಮತ್ತು ಬೇರೆಯವ್ರಿಗೂ ಸದಾ ಒಳ್ಳೆಯದನ್ನೇ ಬಯಸುವಂಥ ಪಾತ್ರ. ನನ್ನ ಪಾತ್ರ ತೆರೆ ಮೇಲೆ ನೋಡಿದಾಗ ಖಂಡಿತ ಎಲ್ರಿಗೂ ಮನಸ್ಸಿಗೆ ಮುಟ್ಟುತ್ತೆ, ತುಂಬ ಹತ್ತಿರವಾಗಿ ತಗೊಳ್ತಾರೆ ಜನ ಅಂತ ನಾನು ಹೇಳ್ತೀನಿ. ನಾನು ಕೇಳ್ಪಟ್ಟೆ ನೀವು ಸಿಂಗರ್ ಕೂಡ ಹೌದು ಅಂತ. ಹಾಗಾಗಿ ನಮ್ಮ ಸಿನಿಮಾದು ಅದೇ ಮಳೆಯಾಗೋ ಮೊದಲೇ, ಅದೇ ಈ ಸಂಜೆಯ ಪಯಣ ಸುಂದರ, ನೀ ಕೈಯ ಹಿಡಿದ ನಂತರ, ಮನಸೆಳೆವ ಗುಣದವಳೆ ನಿನ್ನ ದಾಸನ, ಈ ನನ್ನ ಪ್ರತಿರೂಪ ತೋರೋ ದರ್ಪಣ, ನಿನ್ನ ಪ್ರೇಮ ಪ್ರೇರಣ ಮಧುರ ಆರಾಧನೆ. ನೈಸ್. ಈ ಸಾಂಗ್ ಕೇಳಿದ್ಮೇಲೆ ನಾನು ಕೇಳಲೇಬೇಕು, ನಿಮ್ಮ ಪ್ರೇಮ ಅಮರನ ಮಧುರನ ಪ್ರೇಮನ? ಇಲ್ಲಿ ಸಿನಿಮಾದಲ್ಲ, ಅಯ್ಯೋ ಇದಕ್ಕೆ ಹೇಳಿದ್ರೆ ಅಷ್ಟೇ ಕನ್ಕ್ಲೂಷನೇ ಕೊಟ್ಬಿಟ್ಟಂಗಾಗುತ್ತೆ. ಬೇಡ, ಸಿನಿಮಾ ನೋಡಿದ್ರೆ ಸಿನಿಮಾದಲ್ಲಿ ಬರುತ್ತೆ ಕ್ಲಾರಿಟಿ. ಬೇಡ ರಿವೀಲೇ ಆಗಿಬಿಡುತ್ತೆ, ಅದು ಒಂದು ಸ್ವಲ್ಪ ಕೊಟ್ಟರು ರಿವೀಲ್ ಆಗಿಬಿಡುತ್ತೆ. ಕತೆ ಕೇಳಿದಾಗ ನಾನು ಆಗಲೇ ಅಂದಾಗ ಶಾರ್ಟ್ ಸಿನಿಮಾಗಳೆಲ್ಲ ಮಾಡಿದ್ರಿ, ಅದಾದಮೇಲೆ ಒಂದಷ್ಟು ಪಾತ್ರಗಳಿಗೋಸ್ಕರ ಕಾದಿರುವಂಥದ್ದು ಇರ್ಬೋದು. ಬಟ್ ಈ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು? ಓಕೆ, ನಾನು ಮಾಡಬಲ್ಲೆ ಅಂತ ಅನಿಸುತ್ತಾ ಏನು ಅಂತ? ಹೌದು, ಅಂದರೆ ಇದು ಈಗ ಯಾರೇ ಏನೇ ಒಂದು ಅಪ್ರೋಚಿಂಗ್ ಹೋದಾಗ ಸೆಲ್ಫಾಗಿ ಯೋಚನೆ ಮಾಡ್ತಾರೆ. ಕ್ಯಾರೆಕ್ಟರ್ ಹೇಗಿದೆ, ಅದರ ಸ್ಪೇಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ಪಾಸಿಟಿವ್ ಶೇಡಾ ನೆಗೆಟಿವ್ ಶೇಡಾ, ಇದೆಲ್ಲ ಬಂದಾಗ ಎಸ್ಪೆಷಲಿ ನನಗೆ ಒಂದು ನನ್ನ ರಿಯಲ್ ದಿಯಾ ಕೀರ್ತಿ ಏನಿದ್ದಾಳೆ ಆ ಒಂದು ಕ್ಯಾರೆಕ್ಟರ್ಗೆ ತುಂಬ ಹತ್ತಿರವಾದಂಥ ಪಾತ್ರ, ಅಂದರೆ ಆ ಒಂದು ಸ್ವಭಾವ ಅದರದ್ದು. ಸೊ ಈ ಪಾತ್ರ ಇದ್ರದ್ದು ಡಿಸೈನಿಂಗ್ ಕೂಡ ನಾನು ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ. ನಾನು ಆಗಲೇ ಏನು ಎಕ್ಸ್ಪ್ರೆಸ್ ಮಾಡಿದೆ ಮೇರಿ ಅನ್ನೋ ಕ್ಯಾರೆಕ್ಟರ್ ತುಂಬ, ಈಗ ಹೊರಗಡೆ ಸಿಚುವೇಶ್ನಲ್ಲಿ ತುಂಬ ಕಡಿಮೆ ಆ ಥರ ಒಂದು ಗುಣಗಳು ಇರೋ ಅಂಥದ್ದು. ಮೇರಿ ಕ್ಯಾರೆಕ್ಟರ್ ಏನಿದೆ ಆ ಥರ ಹೊರಗಡೆ ಸಿಗೋ ಅಂಥದ್ದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಈಗ ಏನಿದ್ರು ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡೋದು, ಬೇರೆ ರೀತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಆ ಥರ ತುಂಬ ರೇರ್ ಆ್ಯಕ್ಚುಲಿ ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸಿನಿಮಾ ತೆರೆ ಮೇಲೆ ಅಥವಾ ಒಂದು ಸಬ್ಜೆಕ್ಟ್ ವೈಸ್ಗೆ ಹೀರೋಯಿನ್ಸ್ಗಾಗಲಿ ಅಥವಾ ಆ ಥರ ಕ್ಯಾರೆಕ್ಟರ್ ಸಿಗೋದು ತುಂಬ ಕಡಿಮೆ ಈಗ ಒಂದು ಪ್ರೆಸೆಂಟ್ ಇದರಲ್ಲಿ ನೋಡಿದಾಗ. ಸೊ ನನಗಿದು ಬಹಳ ಇಷ್ಟ ಆಯಿತು. ಅವ್ರು ಅಪ್ರೋಚ್ ಮಾಡಿದಾಗ ಆ ಕ್ಯಾರೆಕ್ಟರ್ನ ಕೇಳಿದಾಗಲೇ ಎಷ್ಟು ಚೆನ್ನಾಗಿದೆ ಅಂತ ಅನಿಸಿನೇ ಮಾಡಿದ್ದು. ಇದೆಲ್ಲದರ ನಡುವೆ ಸಿನಿಮಾ ಏನೇನು ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಹಾಗೆ ಯಾಕೆ ಜನರು ನಿಮ್ಮ ಸಿನಿಮಾವನ್ನು ನೋಡಬೇಕು ಅಂತ? ಈಗ ನಮ್ಮ ಜನ ಏನಾಗಿದ್ದಾರೆ,
ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ. ಅಂದರೆ ಈಗ ಬೇರೆ ಇಂಡಸ್ಟ್ರಿನ ಕಂಪೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಮತ್ತು ಆಪ್ಷನ್ಸ್ ತುಂಬ ಇದೆ ಈಗ, OTT ಅಥವಾ ಬೇರೆ 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 ತುಂಬ ಇದೆ ಆಪ್ಷನ್ಸು. ಕನ್ನಡ ಸಿನಿಮಾಗಳನ್ನ ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ, ಬಟ್ ಆ ಥರ ನಮ್ಮ ಸಿನಿಮಾ ಒಂದು ಎಂಟರ್ಟೈನಿಂಗ್ ವೈಸ್ ಅಥವಾ ಒಂದು ಏನು ಸಾಕಷ್ಟು ಅಂಶಗಳು ಅಂದರೆ ನಮ್ಮ ರಿಯಲ್ ಲೈಫ್ಗೆ ಅಡಾಪ್ಟ್ ಮಾಡ್ಕೊಳ್ಳೋ ಥಿಂಗ್ಸ್ ಅಥವಾ ಒಂದು ಪಾಸಿಟಿವ್ ವೇಯಲ್ಲಿ ತುಂಬ ಒಳ್ಳೊಳ್ಳೆ ವಿಚಾರಗಳಿದೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಯಾರೇ ಬಂದು ನೋಡಿದ್ರೂ ಡಿಸಪಾಯಿಂಟ್ ಆಗೋದಿಲ್ಲ. ಏನೋ ಅವ್ರಿಗೆ ಖುಷಿನೇ ಆಗುತ್ತೆ, ಒಂದು ಏನೋ ಫೀಲ್ ಆಗ್ತಾರೆ, ಎಲ್ಲ ಖುಷಿ ಆಗ್ತಾರೆ, ಈ ಥರ ಇದೆ. ಡಿಸಪಾಯಿಂಟ್ಮೆಂಟ್ ಅಂತೂ ಖಂಡಿತ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ರಿಯಲ್ ಲೈಫ್ಗೆ ತಗೊಳ್ಬೇಕಾಗಿರೋ ಒಂದಷ್ಟು ಹೊರಗಡೆ ಸೊಸೈಟಿಯಲ್ಲಿ ಏನೇನೆಲ್ಲ ನಾವು ನೋಡ್ತೀವಿ ಅದೆಲ್ಲ ನಮ್ಮ ಸಿನಿಮಾದಲ್ಲಿದೆ. ಒಂಥರ ರಿಯಲಿಸ್ಟಿಕ್ ಆಗಿಯೇ ನಮ್ಮ ಸಿನಿಮಾ ಇರೋದ್ರಿಂದ ಸೊ ಯಾರೇ ಬಂದು ನೋಡಿದ್ರು ಇಷ್ಟ ಆಗುತ್ತೆ. ಸೊ ಇಷ್ಟ ಆಗಬೇಕಂದ್ರೆ ಫಸ್ಟ್ ಬಂದು ನೋಡಬೇಕು ನಮ್ಮ ಸಿನಿಮಾನ. ಸೊ ಹಾಗಾಗಿ ಅವರ ರಿಕ್ವೆಸ್ಟ್ ಮಾಡೋದೇನೆಂದರೆ ಬಂದು ನೋಡಿ ನಮ್ಮ ಸಿನಿಮಾನ. ಆ್ಯಂಡ್ ಇನ್ನೂ ಒಂದೇನೆಂದರೆ ಎಲ್ಲ ಹೊಸಬ್ರೆ, ಹೊಸ ತಂಡ, ಹೊಸತನ ತಂದಿದ್ದೀವಿ ಅಂತ ಹೇಳ್ಬೋದು. ಡೈರೆಕ್ಟರು, ಪ್ರೊಡ್ಯೂಸರ್, ಹೀರೋ ಮತ್ತು ನಾವು ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಒಂದು 80% ಎಲ್ಲ ಹೊಸಬ್ರೆ ಮಾಡಿರೋದ್ರಿಂದ ಅವರ ಪ್ರೀತಿ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ ನಮಗೆ. ಅವ್ರು ಬಂದು ನಮ್ಮ ಸಿನಿಮಾನ ನೋಡಿದಾಗ ಅವರ ಒಂದು ಎಂಕರೇಜ್ಮೆಂಟ್ ಏನು ಕೊಡ್ತಾರೆ, ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗದು ಬಹಳ ಏನೋ ಹತ್ರ ಆಗುತ್ತೆ. ನಮಗೆ ಒಂದು ಎನರ್ಜಿ ಬೂಸ್ಟ್ ಮಾಡ್ದಂಗೆ ಆಗುತ್ತಿಲ್ಲ, ಇನ್ನೊಂದಷ್ಟು ಕೆಲಸ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಉಳ್ಕೊಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದೇ ಜುಲೈ 3ನೇ ತಾರೀಕು ನಮ್ಮ ಲವ್ ಸೀಸನ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಥಿಯೇಟರ್ಸ್ಗೆ ಬಂದು ದಯವಿಟ್ಟು ನಮ್ಮ ಸಿನಿಮಾನ ನೋಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ ನಿಮ್ಗೆ ಏನು ಅನಿಸುತ್ತೆ ಪಾಸಿಟಿವಿಲಿ ನೆಗೆಟಿವಿಲಿ ನಮ್ಮವ್ರಿಗೂ ತಲುಪಿಸೋದಲ್ಲದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಕಸಿನ್ಸ್ ಯಾರೇ ಇದ್ದರೂ ಅವ್ರಿಗೆ ಹೇಳಿ, ಈ ಥರ ಒಂದು ಸಿನಿಮಾ ಹೊಸ ತಂಡ ಮಾಡಿದ್ದಾರೆ, ಚೆನ್ನಾಗಿದೆ, ಹೋಗಿ ನೋಡಿ ಅಂತ ಹೇಳಿ. ಚೆನ್ನಾಗಿದ್ರೆ ಮಾತ್ರ ಹೇಳಿ, ಚೆನ್ನಾಗಿಲ್ಲ ಅಂದರೆ ಖಂಡಿತ ಹೇಳಬೇಡಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ದಯವಿಟ್ಟು ಇದೇ ಜುಲೈ 3ನೇ ತಾರೀಕು ಬಂದು ನೋಡಿ ನಮ್ಮ ಲವ್ ಸೀಸನ್ ಸಿನಿಮಾನ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ದಿಯಾ ಅವರೇ. ಒಂದೊಳ್ಳೆ ಸಕ್ಸಸ್ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ಮತ್ತು ಸಕ್ಸಸ್ ಮೀಟಲ್ಲಿ ಸಿಗೋಣ ನಾವು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದಿಯಾ ಕೀರ್ತಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.